ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷರೆಡ್ಡಿ. ಇವತ್ತು ಒಂದು ಪವರ್ಫುಲ್ ಆಗಿರೋ ದೇವಸ್ಥಾನ, ಅದು ನಮ್ಮ ಬೆಂಗಳೂರಲ್ಲಿದೆ. ಮುರುಗನ್ ಟೆಂಪಲ್ಲು ತುಂಬ ಪವರ್ಫುಲ್ ಆದಂಥದ್ದು. ಯಾವತ್ತನ ಫ್ರೀ ಇದ್ದಾಗ ಒಂದು ಟೈಮಲ್ಲಿ ಹೋಗಿಟ್ಟು ಬನ್ನಿ. ಸುಳ್ಳು ಹೇಳ್ತಾಯಿಲ್ಲ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ತುಂಬ ಪವರ್ಫುಲ್ ಇರೋಂಥ ದೇವಸ್ಥಾನ. ಮತ್ತು ಜೀವ ಸಮಾಧಿ ಬೇರೆ ಆಗಿದೆ ಅಲ್ಲಿ. ಒಡಕುತ್ತೂರು ಮಹಾನಂತ ಸ್ವಾಮಿಗಳ್ದು ಜೀವ ಸಮಾಧಿ ಬೇರೆ ಇದೆ ಅಲ್ಲಿ. ಸಕ್ಕತ್ತಾಗಿದೆ ದೇವಸ್ಥಾನ ಮತ್ತು ತುಂಬ ಪವರ್ಫುಲ್ ಅಂತ ದೇವಸ್ಥಾನ. ಭಕ್ತಿಯಿಂದ ಬೇಡ್ಕೊಳ್ಳಿ, ಹಾಗೆ ಆಗುತ್ತೆ 100%. ಈ ದೇವಸ್ಥಾನದಲ್ಲಿ ನಾನೇನು ನೋಡಿಸ್ತೀನಲ್ಲ, ಇದು ದೇವಸ್ಥಾನ. ಇದು ನೋಡಿ ತೋರಿಸ್ತೀನಿ. ಇಲ್ಲಿಂದ ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣ, ಗೇಟಿಂದ ಹೊರಡೆ ಬಂದಿದ್ದ ತಕ್ಷಣ ನಿಮಗೆ ಈಶ್ವರಂದು ಗಣೇಶಂದು ಚಿಕ್ಕ ಮೂರ್ತಿ ಇದೆ. ಒಡಕುತ್ತೂರು ಸ್ವಾಮಿಯವರು ಇಲ್ಲಿ ಒಂದು ಮರ ಇತ್ತು, ಆಲದ ಮರದ ಕೆಳಗಡೆ ಈ ಶಿವನ ಟೆಂಪಲ್, ಶಿವನ ಪೂಜೆ ಮಾಡ್ತಾಯಿದ್ರು ಅಂತ ಒಂದು ಇತಿಹಾಸ ಹೇಳತ್ತೆ. ಇಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ ಮತ್ತು ದೇವಸ್ಥಾನ ಅಷ್ಟೇ ಪವರ್ಫುಲ್ ಆಗಿದೆ. ಭಕ್ತಿಯಿಂದ ಬೇಡ್ಕೊಳ್ಳಿ. ಮುರುಗನ್ ಟೆಂಪಲ್ ಇದು ತುಂಬ ಪವರ್ಫುಲ್ ಆದಂಥದ್ದು. ನಾವು ಎಲ್ಲೆಲ್ಲೋ ಹೋಗ್ತೀರಿ, ಆದರೆ ಈ ಟೆಂಪಲ್ಲು ನನಗೆ ಗೊತ್ತಿರೋಂಗೆ ಅಲ್ಲಿ ಬರ್ತಾರೋ ಜನಗಳನ್ನ ಕೇಳಿ ನೋಡಿದ್ರೆ ತುಂಬ ಪವರ್ಫುಲ್ ಆದಂಥದ್ದು ದೇವಸ್ಥಾನ ಇದು. 1905 1905 ಆಗಿರೋದು. ನೋಡಿ, ಅದು ಎಂಟ್ರೆನ್ಸ್ ಗೇಟು. ಆ ಎಂಟ್ರೆನ್ಸ್ ಗೇಟಿಂದ ಹೊರಗಡೆ ಬಂದರೆ ನಿಮಗೆ ಅಲ್ಲಿ ಶಿವಂದು, ಒಡಕುತ್ತೂರು ಮಹಾನ್ ಜೀವ ಸಮಾಧಿ ಮತ್ತು ಬಾಲಮುರುಗಂದು ದೇವಸ್ಥಾನ ಇದೆ. ಅದಾದಮೇಲೆ ಇಲ್ಲಿ ನಮಗೆ ಬಂದರೆ ಚಿಕ್ಕದು ಶಿವಂದು ಮತ್ತು ಗಣೇಶಂದು ವಿಗ್ರಹ ಸಿಗುತ್ತೆ ಇಲ್ಲಿ. ಇಲ್ಲಿಂದ ಹೊರಡೆ ಹೋದರೆ ಆ ಕಡೆಗೆ ನಮ್ಮ ಮುರುಗಂದು ದೊಡ್ಡ ಶಿಲೆ ಇದೆ. ಅಲ್ಲಿ ಆಂಜನೇಯ ಸ್ವಾಮಿ, ಗಣೇಶ, ಆಂಜನೇಯ ಸ್ವಾಮಿ, ಅಯ್ಯಪ್ಪಂದಿರುತ್ತೆ. ನೋಡಿ, ಹಿಂಗೆ ಸುತ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಜಾಗ ಇದು. ಇಲ್ಲಿ ಬಂದು ಹೇಳಿದ್ರೆ ನಿಮಗೆ ಶಿವಂದು ದೇವಸ್ಥಾನ ಇದೆ. ಯಾವುದು ನಮ್ಮ ಅರುಣಾಚಲಂ ಶಿವ ಅಂತ ಹೇಳ್ತಿರಲ್ಲ, ಆ ಶಿವಂದು ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ. ಅಲ್ಲಿಂದ ಹೋದರೆ ಇಲ್ಲಿ ನಾಗರ್ಕಲ್ಲಿದೆ. ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ಒಂದು ಸತಿಯನ್ನು ಬಂದು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಪವರ್ಫುಲ್ ಏನು ಅಂತ. ಒಂದು ಸತಿ ಬಂದ ಮೇಲೆ ನೆಕ್ಸ್ಟ್ ದಿನ ಅದು ಹೋಗೋಣ ಅನಿಸುತ್ತೆ. ತುಂಬ ಪವರ್ಫುಲ್ ಆದದ್ದು. ಆ ಸುತ್ತಲೂ ತುಂಬ ಎಕ್ಸಲೆಂಟಾಗಿ ವಾತಾವರಣ. ಹೊರಗಡೆ ಬಂದ ಮೇಲೆ ಆಚೆ ಕಡೆ ಹೋಗಕ್ಕೆ ಮನಸ್ಸು ಬರಲ್ಲ ಈ ದೇವಸ್ಥಾನದಲ್ಲಿ. ಇಲ್ಲಿ ನೋಡಿ, ನಾಗರ್ಕಲ್ಲು ಮತ್ತು ಮುನೇಶ್ವರಂದೊಂದು ಚಿಕ್ಕ ವಿಗ್ರಹ ಇಕ್ಕವ್ರೆ. ತುಂಬ ಎಕ್ಸಲೆಂಟ್ ಆಗಿದೆ ದೇವಸ್ಥಾನ ಮಾತ್ರ. ಮಂಗಳವಾರದಂತೂ ತುಂಬ ಫುಲ್ಲಾಗಿರುತ್ತೆ. ಮತ್ತು ಇಂಥ ತೈಪೂಸ ಅದು ಇದು ಅಂತ ಇದ್ದಾಗ ಮುರುಗಂದು ತುಂಬ ಫುಲ್ಲು ಹೆವಿ ಕ್ರೌಡ್ ಇರುತ್ತೆ ಇದರಲ್ಲಿ. ಇದು ನಾನು ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ ಸುತ್ತಲೂ ಏನೇನು ಬರುತ್ತೆ ಅಂತ. ಫಸ್ಟು ಗೇಟ್ ರೋಡಿಂದ ಬಂದರೆ ಹಿಂಗೆ ಸುತ್ತಕೊಂಡು, ಅಂದರೆ ನಾನು ಫಸ್ಟ್ ಆಚೆ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವ ದೇವಸ್ಥಾನ ಇದೆ ಅಂತ. ಅಂದರೆ ನಾನು ಫಸ್ಟ್ ಬಂದಲ್ಲಿ ಹೊರಗಡೆ ಪೂಜೆ ಮಾಡ್ಕೊಂಡು ಆಮೇಲೆ ಇಲ್ಲಿ ತಿರುಗೋದು. ಇಲ್ಲಿ ಬಂದು ನಮಗೆ ಅಯ್ಯಪ್ಪ ಸ್ವಾಮಿ, ಗಣೇಶ ಮತ್ತು ಆಂಜನೇಯ ಸ್ವಾಮಿ, ಇದು ಮೂರು ವಿಗ್ರಹ ಇಕ್ಕವ್ರೆ. ಇಲ್ಲಿ ತುಂಬ ಜನ ಬರ್ತಾಯಿರ್ತಾರೆ. ಮಕ್ಕಳಾಗದಿರೋರು, ಮದುವೆ ಆಗದಿರೋರು, ಇನ್ನೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದವರು ಎಲ್ಲ ಬರ್ತಾರೆ. ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ, ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಇನ್ ಬೆಂಗಳೂರು. ಅದು ಹಲ್ಸೂರಲ್ಲಿದೆ ಅಂತ ಹೇಳಿದ್ರೆ ನನಗೂ ನಂಬೋಕ್ಕಾಗಿಲ್ಲ. ನಾನು 2 years ಬ್ಯಾಕ್ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಚೆಕ್ ಮಾಡ್ಕೊಂಡು ಹೋದರೆ ಮುರುಗನ್ ದೇವಸ್ಥಾನ ಯಾವುದಾನ ಇದೆಯಾ ಅಂತ ಹೇಳಿದ್ರೆ ಈ ದೇವಸ್ಥಾನ ಕಾಣಿಸ್ತು. ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಇದು. ವಿಸಿಟ್ ಮಾಡಿ. ಈ ಹಲ್ಸೂರು ಲೇಕ್ ಹತ್ರ ಇದೆ. ಹಲ್ಸೂರು ಲೇಕ್ ಬ್ಯಾಕ್ ಸೈಡ್ ಬರುತ್ತೆ. ತುಂಬ ಎಕ್ಸಲೆಂಟ್ ಆಗಿದೆ ದೇವಸ್ಥಾನ ಮಾತ್ರ. ಪೀಸ್ ಆಫ್ ಮೈಂಡ್ ಹೊರಡೆ ಹೋದರೆ. ವೀಡಿಯೋ ಮಾಡಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ಸರಿಯಾಗಿ ಕೊಟ್ಟಿಲ್ಲ. ಇಲ್ಲೋ ಅಯ್ಯಪ್ಪಂದೊಂದು ಸ್ಟ್ಯಾಚು ಕೊಟ್ಟವ್ರು ಇದರಲ್ಲಿ. ಇದು ಎಂಟ್ರೆನ್ಸು. ಮೇನ್ ಮುರುಗನ್ ದೇವಸ್ಥಾನ ಇರೋದು ಇದರಲ್ಲೇ, ಇದ್ರೊಳಗಡೆ ಫುಲ್ ಕ್ರೌಡ್ ಆಗಿದೆ. ಆಮೇಲೆ ತೋರಿಸ್ತೀನಿ ನಾನು. ಈ ಕಡೆ ಬಂದಮೇಲೆ ಫಸ್ಟ್ ಗೇಟಿಂದ ಎಂಟ್ರೆನ್ಸ್ ಬಂದಾಗ ಇದೇ ಮೇನ್ ದೇವಸ್ಥಾನ ಬರೋದು. ನೋಡಿ, ಇದು ಬಾಲಮುರುಗ. ಇದು ಅದೇ ಮಕ್ಕಳಾಗದಿರೋರು ಯಾರನ್ನ ಇದ್ದರೆ ಬಂದು ಬಾಲಮುರುಗ ಇದು ಮಾಡ್ತಾರೆ. ನೋಡಿ, ಇದೆ ಮೇನ್ ದೇವರು, ಒಡಕುತ್ತೂರು ಮಹಾನ್ ಜೀವ ಸಮಾಧಿ ಆಗಿರೋ ಜಾಗ ಇದು ಅಪ್ಪಂದು. ತುಂಬ ಪವರ್ಫುಲ್ಲು. ಬಂದು ವಿಸಿಟ್ ಮಾಡಿ. ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಅನ್ಬೋದು ನನಗೆ ಗೊತ್ತಿರೋಂಗಿಲ್ಲಿ. ಅದು ಬೆಂಗಳೂರಲ್ಲಿ ಮುರುಗನ್ ದೇವಸ್ಥಾನ ಇದೆ ಅಂದರೆ ಇದು ಮೋಸ್ಟ್ ಪವರ್ಫುಲ್. ಇದು ಈಶ್ವರಂದು. ಲಾಸ್ಟಲ್ಲಿ ಈಶ್ವರನ ದೇವಸ್ಥಾನ ಆದಮೇಲೆ ಪಕ್ಕದಲ್ಲಿ ಒಂದು ಶ್ರೀರಾಮಚಂದ್ರ ಮೂರ್ತಿದು ಸ್ಟ್ಯಾಚು ಇಕ್ಕವರು ಚಿಕ್ಕದಾಗೆ. ಲಕ್ಷ್ಮಣ, ಶ್ರೀರಾಮಚಂದ್ರ ಮತ್ತು ಸೀತಮ್ಮ ತಾಯಿ, ಆಂಜನೇಯ ಸ್ವಾಮಿ 3-4 ಜನ ಇದೆ ಅದರಲ್ಲಿ.
ಸಕ್ಕತ್ತಾಗಿದೆ. ನಾನು ವೀಡಿಯೋ ಒಂದು ಕ್ಲಿಯರಿಟಿ ಕೊಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಯಾರನ ಏನು ಹೇಳ್ತಾನೆ ಅಂತ ಅಬ್ಜೆಕ್ಷನ್ ಮಾಡ್ತಾರಂತ. ನವಗ್ರಹ ಇದೆ ನೋಡಿ, ಎಂಟ್ರೆನ್ಸ್ ಆಫ್ ದ ದೇವಸ್ಥಾನ ಇದು ನೋಡಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ನೋಡಿ ಒಡಕುತ್ತೂರು ಮಹಾನ್ ದೇವಸ್ಥಾನ ಇದು 1905 ಕಟ್ಟಿರೋದು ದೇವಸ್ಥಾನ. ತುಂಬ ಪವರ್ಫುಲ್ ಆಗಿರೋದೆ. ಹಲಸೂರಲ್ಲಿ ಇಂಥ ದೇವಸ್ಥಾನ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಮುರುಗನ್ ಟೆಂಪಲ್, ಇದು ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು ಮುರುಗನ್ ದೇವಸ್ಥಾನ. ಇಲ್ಲೊಂದು ದೊಡ್ಡ ಮರ ಇತ್ತು, ಆಲದ ಮರ. ಅಲ್ಲೇ ಆ ಸ್ವಾಮೀಜಿಗಳು ಶಿವನ ಪೂಜೆ ಮಾಡ್ತಾಯಿದ್ದಿತ್ತು ನೋಡಿ. ಇದು ಅವಾಗೆ ತೋರಿಸ್ನಲ್ಲ ಎಂಟ್ರೆನ್ಸ್ ಆಫ್ ದೇವಸ್ಥಾನ, ತೋರಿಸ್ತೀನಿ ಬನ್ನಿ. ಒಳಗಡೆ ಹೋಗ್ಬಿಟ್ಟು ಇವಾಗ ಇದರಲ್ಲಿ ಒಂದು ತಾಯಿ ದೇವಸ್ಥಾನ ಇದೆ, ಮತ್ತು ಸೆಂಟ್ರಲ್ಲಿ ಮುರುಗನ್ ದೇವಸ್ಥಾನ ಇದೆ, ಮೇನ್ ಮುರುಗನ್ ದೇವಸ್ಥಾನ. ಆ ಕಡೆ ಗಣೇಶಂದು ಇದೆ. ತುಂಬ ಎಕ್ಸಲೆಂಟ್ ಆಗಿದೆ ದೇವಸ್ಥಾನ. ಮತ್ತು ಪೀಸ್ ಆಫ್ ಮೈಂಡ್ ಈ ದೇವಸ್ಥಾನಕ್ಕೆ ಬಂದಾಗ ತುಂಬ ಪೀಸ್ ಆಫ್ ಮೈಂಡ್ ಇದೆ. ಭಕ್ತಿಯಿಂದ ಬೇಡ್ಕೊಳ್ಳಿ, 100% ಆಗುತ್ತೆ. ಆಗದಿರೋಂತೂ ಯಾವುದೂ ಹೋಗಲ್ಲ. ಮೇನ್ ನಮ್ಮ ಭಕ್ತಿನೇ ಇರೋದು, ಭಕ್ತಿ ಮೇಲೆಲ್ಲ ಹೋಗುತ್ತೆ ನೋಡಿ. ಇದು ತಾಯಿ ದೇವಸ್ಥಾನ, ಅಲ್ಲಿ ಗಣೇಶನ ದೇವಸ್ಥಾನ. ಮೇನ್ ಇಲ್ಲಿ ಮುರುಗಂದು ದೇವಸ್ಥಾನ, ಇದು ಮುರುಗಂದು ಮೇನ್ ದೇವಸ್ಥಾನ. ಇದು ತುಂಬ ಎಕ್ಸಲೆಂಟ್ ಆಗಿದೆ. ಮಿಸ್ ಮಾಡ್ಕೊಬೇಡಿ ಇಂಥ ದೇವಸ್ಥಾನಗಳು. ಒಂದು ಸತಿನ ಲೈಫಲ್ಲಿ ವಿಸಿಟ್ ಮಾಡಿ. ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.